ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಗೆಜೆಟೆಡ್ ಪ್ರೊಬೇಷನರಿ 384 ಹುದ್ದೆಗಳ ನೇಮಕಾತಿಗೆ ಇತ್ತೀಚೆಗಷ್ಟೇ ಪೂರ್ವಭಾವಿ ಪರೀಕ್ಷೆ ನಡೆದಿತ್ತು. ಆದರೆ ಪೂರ್ವಭಾವಿ ಪರೀಕ್ಷೆಗೆ ನಡೆದಂಥ ಪ್ರಶ್ನೆ ಪತ್ರಿಕೆಯಲ್ಲಿನ ಅಧ್ವಾನದಿಂದ ತೀವ್ರ ಟೀಕೆಗೆ ರಾಜ್ಯ ಸರ್ಕಾರ ಗುರಿಯಾಗಿತ್ತು. ಕೊನೆಗೂ ಹುದ್ದೆಯ ಆಕಾಂಕ್ಷಿಗಳ ಒತ್ತಡಕ್ಕೆ ಮಣಿದಿದೆ ರಾಜ್ಯ ಸರ್ಕಾರ. ಇದೀಗ 2 ತಿಂಗಳೊಳಗೆ ಮತ್ತೊಮ್ಮೆ ಪೂರ್ವಭಾವಿ ಮರುಪರೀಕ್ಷೆಯನ್ನು ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಸಂಬಂಧ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಅಂದರೆ KPSCಗೆ ಸೂಚನೆ ನೀಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ 2 ತಿಂಗಳೊಳಗೆ ಮತ್ತೆ ಪೂರ್ವಭಾವಿ ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಅವೆಲ್ಲ ಸರಿ, ಆದರೆ KPSC ಮರುಪರೀಕ್ಷೆಗೆ ಎಷ್ಟು ಖರ್ಚಾಗತ್ತೆ ಇನ್ನು ಹೆಚ್ಚುವರಿಯಾಗಿ, ಜೊತೆಗೆ ಈಗ ಈ ಪರೀಕ್ಷೆಗೆ ಎಷ್ಟು ಖರ್ಚಾಗಿತ್ತು, ಡಬಲ್ ಖರ್ಚು, ಅದು ರಾಜ್ಯ ಸರ್ಕಾರಕ್ಕೂ ಆಗಿರ್ಬೋದು ಪರೀಕ್ಷೆ ನಡೆಸೋಕ್ಕೆ KPSCಗೆ, ಜೊತೆಗೆ ಮುಖ್ಯವಾಗಿ ಅಭ್ಯರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಸ್ಪರ್ಧಾ ಆಕಾಂಕ್ಷಿಗಳು ಏನು ಪರೀಕ್ಷೆ ಬರೆದಿದ್ರು ಅವರಿಗೂ ಕೂಡ ಡಬಲ್ ಖರ್ಚು ಬಂದು ಪರೀಕ್ಷಾ ಕೇಂದ್ರಕ್ಕೆ ಬಂದು ಹೋಗುವಂಥ ಖರ್ಚಾಗಿರ್ಬೋದು, ತೆರಳುವಂಥ ಖರ್ಚಾಗಿರ್ಬೋದು, ಅಲ್ಲಿ ಊಟ ತಿಂಡಿ ಬೇರೆ ಬೇರೆ ಖರ್ಚುಗಳು, ಈ ರೀತಿಯಾಗಿ ಸಿಕ್ಕಾಪಟ್ಟೆ ಖರ್ಚುಗಳಾಗಿದೆ, ಡಬಲ್ ಖರ್ಚು. ಆವಾಗ ಕೂಡ ಅವರು KPSC ಎಕ್ಸಾಮನ್ನು ಮುಂದೂಡಬೇಕು ಅಂತ ಕೂಡ ಆಗ್ರಹಿಸಿದರು. ಆದರೂ ಕೂಡ ರಾಜ್ಯ ಸರ್ಕಾರ ಹಠಕ್ಕೆ ಬಿದ್ದು ಪರೀಕ್ಷೆಯನ್ನು ನಡೆಸಿತ್ತು. ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಗೊಂದಲಗಳು, ಅಧ್ವಾನಗಳು, ಸಿಕ್ಕಾಪಟ್ಟೆ ತಪ್ಪುಗಳು, ಸಿಲ್ಲಿ ತಪ್ಪುಗಳನ್ನು ಮಾಡಿ ರಾಜ್ಯ ಸರ್ಕಾರ ಒಂದು ರೀತಿ ಬಹಳ ದೊಡ್ಡ ಮಟ್ಟಿನ ಟೀಕೆಯನ್ನು ಎದುರಿಸಿತ್ತು. ಇವೆಲ್ಲದರ ಬಗ್ಗೆ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಮುಖ್ಯವಾಗಿ KPSC ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆಯನ್ನು ಕನ್ನಡಕ್ಕೆ ಅನುವಾದ ಮಾಡಲಾದ ಪ್ರಶ್ನೆಗಳು ಅಸಮರ್ಪಕವಾಗಿದ್ದವೆಂಬ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂಬ ಉದ್ದೇಶದಿಂದ ಮುಂದಿನ 2 ತಿಂಗಳ ಒಳಗೆ ಮರುಪರೀಕ್ಷೆ ಮಾಡುವಂತೆ KPSCಗೆ ಸೂಚನೆ ನೀಡಿದ್ದೇನೆ ಎಂದು CM ತಮ್ಮ X ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನು ಸೇವೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಮುಂಬರುವ ಪರೀಕ್ಷೆಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಸಮರ್ಪಕವಾಗಿ ನಡೆಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ನೇಮಕಾತಿ ಪ್ರಕ್ರಿಯೆಗೆ ಸಮಗ್ರತೆ ಮತ್ತು ನಂಬಿಕಾರತೆ ಎತ್ತಿ ಹಿಡಿದು ಪರೀಕ್ಷೆಗಳ ಹಿತರಕ್ಷಿಸಲು ಬದ್ಧರಾಗಿದ್ದೇವೆ ಅಂತ ಕೂಡ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು KPSC ಇತಿಹಾಸದಲ್ಲಿ ಇಷ್ಟು ಬೇಜವಾಬ್ದಾರಿಯಿಂದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ ಉದಾಹರಣೆಗಳೇ ಇರಲಿಲ್ಲ. 6 ತಿಂಗಳಿಗೂ ಹೆಚ್ಚು ಕಾಲಾವಕಾಶ ಇದ್ದರೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವುದರಲ್ಲಿ ಸಾಕಷ್ಟು ಲೋಪವನ್ನು ಎಸಗಲಾಗಿತ್ತು. KPSC ಪೂರ್ವಭಾವಿ ಪರೀಕ್ಷೆಗೆ ಸುಮಾರು 4 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಈಗ ಮರುಪರೀಕ್ಷೆಗೆ ಮತ್ತೆ ಅಷ್ಟೇ ಹಣ ಖರ್ಚಾಗಲಿದೆ. ಅಂದರೆ 4 ಕೋಟಿ ರೂಪಾಯಿ ಪರೀಕ್ಷೆ ನಡೆಸಲು ಹಣ ಖರ್ಚಾಗಲಿದೆ. ಆದರೆ ಇದ್ರ ಜೊತೆಗೆ ಅಭ್ಯರ್ಥಿಗಳಿಗೆ ಅಂದರೆ ಪರೀಕ್ಷಾರ್ಥಿಗಳಿಗೆ ಮತ್ತೆ ಡಬಲ್ ಖರ್ಚು ಕೂಡ ಬೀಳುತ್ತೆ. ತುಂಬ ಕಷ್ಟಪಟ್ಟಿರ್ತಾರೆ, ಅವ್ರ ಸಮಯ ಹಾಳು, ಅವರು ಬಂದು ಹೋಗಿರುವಂಥ ಖರ್ಚು, ಅವ್ರ ಸಮಯವನ್ನಂತೂ ವಾಪಸ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಸಾಕಷ್ಟು ದೊಡ್ಡ ಮಟ್ಟದ ಒಂದು ತೊಂದರೆಗಳು ಈ ಒಂದು ಬೇಜವಾಬ್ದಾರಿಯಿಂದ KPSC ಬೇಜವಾಬ್ದಾರಿಯಿಂದ ನಡೆದಿದೆ. ಸ್ನೇಹಿತರೆ, KPSC ಪೂರ್ವಭಾವಿ ಪರೀಕ್ಷೆಯಲ್ಲಿನ ಪ್ರಶ್ನೆ ಪತ್ರಿಕೆಯಲ್ಲಿನ ಭಾಷಾಂತರ ಸಮಸ್ಯೆಯಿಂದ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ಹೀಗಾಗಿ ಮರುಪರೀಕ್ಷೆ ನಡೆಸಬೇಕು ಎಂದು ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು ಕೂಡ ಧ್ವನಿ ಎತ್ತಿದ್ದನ್ನು ನಾವು ಈ ವೇಳೆ ಗಮನಿಸಬೇಕಾಗುತ್ತೆ. ಹಾಗಾದರೆ ಯಾವೆಲ್ಲ ದೋಷಗಳಿದ್ವು, ಭಾಷಾ ದೋಷಗಳು ಯಾವ ರೀತಿ ಇದ್ವು ಅಂತ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋದಾದರೆ, ಮುಖ್ಯವಾಗಿ ದೊಡ್ಡ ಗಾತ್ರದ ಕೊಕ್ಕರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋ ಒಂದು ಕ್ವಶನ್ನು. ಇದಕ್ಕೆ ಅತ್ಯಂತ ವೇಗವಾಗಿ ಹಾರಾಡುವ ಪಕ್ಷಿಗಳಲ್ಲಿ ಒಂದು ಎಂಬುದು ಕನ್ನಡದಲ್ಲಿ ನೀಡಿದ ಒಂದು ಆಯ್ಕೆ ಉತ್ತರ. ಆದರೆ ಇಂಗ್ಲೀಷ್ನಲ್ಲಿ ಅದನ್ನು ಹೆವಿಯೆಸ್ಟ್ ಎಂದು ಅನುವಾದಿಸಲಾಗಿತ್ತು. ಇನ್ನು ನೆಕ್ಸ್ಟು ವಿವರಣಾತ್ಮಕ ವಾಕ್ಯದ ಪ್ರಶ್ನೆಯೊಂದಕ್ಕೆ ಕನ್ನಡದಲ್ಲಿ ರಾಜ್ಯಸಭೆಯ ಸಾರ್ವತ್ರಿಕ ಚುನಾವಣೆ ಎಂದು ಮುದ್ರಿಸಲಾಗಿದ್ದು, ಇಂಗ್ಲೀಷ್ನಲ್ಲಿ ಸ್ಟೇಟ್ ಅಸೆಂಬ್ಲಿ ಅಂದರೆ ರಾಜ್ಯದ ವಿಧಾನಸಭೆ ಎಂದು ಮುದ್ರಿಸಲಾಗಿತ್ತು. ಇಂತಹ ಒಂದು ಭಾಷಾ ಲೋಪಗಳು ಕಂಡುಬಂದಿದ್ದವು. ಇಂತಹ ಲೋಪಗಳಿಗೆ ಪರೀಕ್ಷಾ ನಿಯಂತ್ರಕರೇ ಅಂದರೆ KPSCನೇ ಸಂಪೂರ್ಣವಾದಂಥ ಒಂದು ಹೊಣೆಯನ್ನು ಹೊರಬೇಕಾಗತ್ತೆ. ಆದರೆ ತಪ್ಪಿತಸ್ಥ ಅಧಿಕಾರಿಗಳನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಿರುವುದಾಗಿ CM ಹೇಳಿದ್ದಾರೆ. ಆದರೆ ತಪ್ಪಿತಸ್ಥರು ಯಾರು? ಹಾಗಾದರೆ ಅವರಿಗೆ ಎಂತಹ ಶಿಕ್ಷೆ ಆಗಬೇಕು, ಎಂತಹ ಶಿಕ್ಷೆ ಆಗುತ್ತೆ ಎಂಬ ಪ್ರಶ್ನೆಗಳಿಗೆ ಕೂಡ ತನಿಖೆಯಿಂದಲೇ ಉತ್ತರ ಸಿಗಬೇಕಾಗಿದೆ ಎಂದು KPSC ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.